Don't be afraid when life's going slow. Be afraid when it's still. ಇದೊಂದು ಚೈನೀಸ್ ಪ್ರಾವರ್ಬ್. ಇದರ ಅರ್ಥ ಏನು ಗೊತ್ತಾ? ಜೀವನ ನಿಧಾನಕ್ಕೆ ಸಾಗ್ತಾ ಇದೆ ಅಂದಾಗ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಜೀವನ ಸಾಗ್ತಾ ಇದೆ ಅಂತ. ಅದೇ ಎಲ್ಲೋ ಒಂದು ಕಡೆ ನಿಂತೋಗಿದೆ, ಪಾಸ್ ಆಗಿದೆ ಅಂತ ಅಂದಾಗ ಮಾತ್ರ ನಾವು ಭಯ ಪಡಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಲೈಫ್ ಆಫ್ಟರ್ ವರ್ಕ್ ಅವರ್ಸ್ ಹೇಗಿರುತ್ತೆ ಅನ್ನೋದಾಗಿ ಸಣ್ಣ ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಾಗಿ ಇದೇ ಥರ ಇರುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ. ಕೆಲವೊಂದು ದಿನ ತುಂಬಾ ಕೆಲಸಗಳಿರುತ್ತೆ, ಇನ್ನು ಕೆಲವೊಂದು ದಿನ ಏನೂ ಕೆಲಸ ಇರೋಲ್ಲ, ತುಂಬಾ ರಿಲ್ಯಾಕ್ಸ್ ಮಾಡ್ಕೊತಾ ಇರ್ತೀನಿ. ಲಂಚ್ನ ಸುಮಾರು 12-12:30 ಆಗಿ ನಾನು ಮಾಡ್ಕೊಂಡಿರ್ತೀನಿ. ಸೊ ಮನೆಗೆ ಬಂದಿದ್ದ ತಕ್ಷಣ ಮೊದಲನೇದಾಗಿ ತುಂಬಾ ಹೊಟ್ಟೆ ಹಸಿತಿರುತ್ತೆ. ಮೋಸ್ಟ್ಲಿ ಎಲ್ಲ ವರ್ಕಿಂಗ್ ವುಮೆನ್ಗೂ ಇದೇ ಫೀಲಿಂಗ್ ಇರುತ್ತೆ ಅಂತ ಅಂದ್ಕೊತೀನಿ. ಇವತ್ತು ಮನೆಯಲ್ಲಿ ಯಾವುದೇ ಹೋಮ್ಮೇಡ್ ಸ್ನ್ಯಾಕ್ಸ್ ಕೂಡ ಇರಲಿಲ್ಲ, ಕಾರ್ನ್ ಮಾತ್ರನೇ ಇತ್ತು. ಸೊ ಬೇಗ ಬೇಗ ಕಾರ್ನ್ನ ಬೇಯಕ್ಕಿಟ್ಟು ಮಿಕ್ಕಿದೆಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ನಾನು ಯೂಸ್ ಮಾಡ್ತಿರೋವಂಥ ಸ್ಟೋರೇಜ್ ಕಂಟೈನರ್ಸ್ ಒಂದೊಂದು ಸೈಜಲ್ಲಿದೆ, ಒಂದೊಂದು ಶೇಪಲ್ಲಿದೆ. ಸರಿಯಾಗಿ ಆರ್ಗನೈಸ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಸ್ಪೇಸ್ ಕೂಡ ಯೂಟಿಲೈಸ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಿಂದ ಈ ಸೆಟ್ ಆಫ್ 12 ಸ್ಟೋರೇಜ್ ಕಂಟೈನರ್ಸ್ನ ತೊಗೊಂಡಿದ್ದೀನಿ. ಒಂದೇ ಸೈಜ್ ಒಂದೇ ಶೇಪಲ್ಲಿದ್ದರೆ ಈಸಿಯಾಗಿ ಆರ್ಗನೈಸ್ ಮಾಡ್ಕೋಬೋದು ಆ್ಯಂಡ್ ಎಲ್ಲ ಸ್ಪೇಸ್ನು ನಾವು ಯೂಟಿಲೈಸ್ ಮಾಡ್ಕೋಬೋದು. ಇದರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಎಲ್ಲ 12 ಕಂಟೈನರ್ಸ್ನ ಒಂದ್ಸರಿ ಚೆಕ್ ಮಾಡ್ಕೊಂಡಿದ್ದೀನಿ, ಅದರ ಲಿಡ್ ಕೂಡ ಚೆಕ್ ಮಾಡ್ಕೊಂಡಿದ್ದೀನಿ, ಯಾವುದೇ ಥರ ಡ್ಯಾಮೇಜ್ ಇರಲಿಲ್ಲ. ಆ್ಯಂಡ್ ಈಗ ಒಂದ್ಸರಿ ಅದನ್ನು ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊತೀನಿ. ಇದಾದಮೇಲೆ ಮೋಸ್ಟ್ಲಿ ನಾಳೆ ನಾನು ಇದನ್ನು ಆರ್ಗನೈಸ್ ಮಾಡ್ಕೊತೀನಿ ಆ್ಯಂಡ್ ಆದರೆ ಅದರ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೇ ನಾನು ಒಂದು ಸೆಟ್ ಲೋಡ್ನ ವಾಶ್ಗೆ ಹಾಕಿಟ್ಟು ಹೋಗಿದ್ದೆ ಆ್ಯಂಡ್ ಅದು ಕಂಪ್ಲೀಟಾಗಿ ಆಗೋಗಿತ್ತು. ಈಗ ಅದನ್ನು ಒಣಗಾಕುವಂಥ ಸಮಯ. ಎಲ್ಲ ಕೆಲಸನೂ ನಾನು ಮಾಡ್ಕೊತೀನಿ, ಬಟ್ ಈ ಬಟ್ಟೆ ಒಣಗಾಕಬೇಕು ಅಂದರೆ ನನಗೊಂಚೂರು ಕೂಡ ಇಷ್ಟ ಆಗೋದಿಲ್ಲ. ನಂತರ ಎಷ್ಟು ಜನ ಇದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನಾನು ಬೇಯಕ್ಕಿಟ್ಟಿರೋ ಕಾರ್ನ್ ಕೂಡ ರೆಡಿ ಆಗಿತ್ತು ಆ್ಯಂಡ್ ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಖಾರ ಹುಳಿ ಇಷ್ಟನ್ನು ಹಾಕ್ಕೊಂಡು ಇವತ್ತಿನ ಸ್ನ್ಯಾಕ್ಗೆ ತೊಗೊತಾ ಇದ್ದೀನಿ. ಈ ಸ್ವೀಟ್ ಕಾರ್ನ್ ಬದಲು ನನಗೆ ನಾಟಿ ಜೋಳ ಬರುತ್ತಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಮಳೆಗಾಲ ಬಂದಾಗ ರೋಡಲ್ಲಿ ಎಲ್ಲಿ ಹೋಗಬೇಕಾದ್ರೂ ಜೋಳ ಅಂತಲೇ ಹೊಡ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ಸುಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿ ಈ ಉಪ್ಪು ಖಾರ ಹುಳಿ ಇದನ್ನೆಲ್ಲ ಹಾಕಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನಮ್ಮ ಮನೆಯಲ್ಲಿ ಹೌಸ್ ಹೆಲ್ಪ್ ಅಂತ ಯಾರೂ ಬರೋದಿಲ್ಲ, ನಾನು ಯಾರೂ ಹೈರ್ ಮಾಡ್ಕೊಂಡಿಲ್ಲ. ಕಾರಣ ಒಂದೇ, ನನಗೆ ಬೇಕಾದಾಗ ಅವ್ರ ಕೈ ಕೊಟ್ಬಿಡ್ತಾರೆ, ಆಗ ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ಫೈನಲಾಗಿ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನೇ ಮಾಡ್ಕೋಬೇಕು ಅಂತ. ಆ್ಯಂಡ್ ನಿಧಾನಕ್ಕೆ ಒಂದೊಂದಾಗಿ ಅಭ್ಯಾಸ ಕೂಡ ಆಗ್ತಾಯಿದೆ. ಮೊದಲನೇದಾಗಿ ಕಿಚನ್ ನನ್ನ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ. ಎವ್ರಿ ಡೇ ಕಿಚನ್ನ ಮಾತ್ರ ನಾನು ತುಂಬಾ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಬೇರೆ ಕಡೆ ಎಲ್ಲನೂ ಯಾವಾಗ ಆಗುತ್ತೋ ಆಗಾಗ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಯಾವುದೇ ಕಂಪಲ್ಷನ್ ಅಂತೂ ಇರೋದೇ ಇಲ್ಲ. ಆ್ಯಂಡ್ ಮನೇಲಿರೋರು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಯೂಶಲಾಗಿ ಈ ಥರ ಮನೆ ಕೆಲಸ ಮಾಡಬೇಕಾದ್ರೆ ನಾನು ನನಗಿಷ್ಟ ಬಂದಿರೋ ಹಾಡುಗಳನ್ನ ಪ್ಲೇ ಮಾಡ್ತಾ ಕೆಲಸ ಮಾಡ್ತಾ ಹೋಗ್ತೀನಿ. ಕೆಲಸ ತುಂಬಾ ಬೇಗ ಮುಗ್ದೋಗುತ್ತೆ ಆ್ಯಂಡ್ ಇಷ್ಟು ಕೆಲಸ ಮಾಡಿದ್ದೀವ ಅಂತ ಅನಿಸ್ಬಿಡುತ್ತೆ.
ಮನೇನ ನಾನು ಆದಷ್ಟು ಮಿನಿಮಲ್ ಆಗಿಡೋದಕ್ಕೆ ಇಷ್ಟಪಡ್ತೀನಿ. ನಾವು ಈ ಮನೆಗೆ ಮೂವ್ ಆದಾಗ ಫ್ಯಾಮಿಲಿ ಆಫ್ 3 ಅಂತ ಯೋಚನೆ ಮಾಡಿನೇ ನಾನು ಎಷ್ಟು ಸ್ಟೋರೇಜ್ ಬೇಕೋ ಅಷ್ಟನ್ನು ಮಾತ್ರನೇ ಮಾಡಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಸ್ಟೋರೇಜ್ ಇದ್ದಷ್ಟು ನಾವು ಎಕ್ಸ್ಟ್ರಾ ಡಂಪ್ ಮಾಡ್ತಾ ಹೋಗ್ತೀವಿ. ಆಗ ಕ್ಲೀನಿಂಗ್ ಮಾಡಬೇಕಾದ್ರೆ ನಮಗೇ ಒಂದು ದೊಡ್ಡ ಬರ್ಡನ್ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಆಗಾಗ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದರೆ ಈ ಥರ ನಾವು ಕ್ಲೀನ್ ಮಾಡಬೇಕಾದ್ರೆ ನಮಗೆ ಎಕ್ಸ್ಟ್ರಾ ಬರ್ಡನ್ ಅಂತ ಅನಿಸೋದಿಲ್ಲ. ಸೊ ಫೈನಲಿ ನಮ್ಮ ಮನೆ ಕ್ಲೀನ್ ಆಯಿತು, ಸ್ವಚ್ಛ ಆಯಿತು. ಹೇಳ್ತಾರಲ್ಲ, ಆರ್ಗನೈಸ್ಡ್ ಹೋಮ್ ಇಸ್ ಆರ್ಗನೈಸ್ಡ್ ಮೈಂಡ್. ಫೈನಲ್ ಆಗಿ ನಾನು ಕೂಡ ರಿಫ್ರೆಶ್ ಆಗಿ ಡಿನ್ನರ್ಗೆ ಅಂತ ಪ್ರಿಪರೇಷನ್ಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಫ್ರೆಶ್ ಹೂವು ಕೂಡ ತರಿಸ್ಕೊಂಡಿದ್ದೆ, ಪೂಜೆ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಪೂಜೆಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ರಿಫ್ರೆಶ್ ಆದಮೇಲೆ ದೇವರ ಸಾಮಾನುಗಳನ್ನೆಲ್ಲನೂ ತೊಳ್ಕೊಂಡಿದ್ದೀನಿ. ಅದರ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ಐ ವಾಸ್ ರನ್ನಿಂಗ್ ಲೇಟ್. ವೀಡಿಯೋ ಮಾಡ್ತಾಯಿದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ, ಡಿನ್ನರ್ ಇನ್ನೂ ಲೇಟ್ ಆಗುತ್ತೆ. ನಾಳೆ ಕೆಲಸಕ್ಕೆ ಕೂಡ ಹೋಗ್ಬೇಕು ನಾನು. ಫೈನಲಾಗಿ ಪೂಜಾ ಮನೆ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ, ರೆಡಿ ಮಾಡ್ಕೊತಾ ಇದ್ದೀನಿ. మొక్కలు, అరటి పండ్లు, కొబ్బరికాయలు, బియ్యం, నూతన వస్త్రము, నూతన రవికలు. ಮನೇಲಿ ನಾವು ಒಂದು ಸಣ್ಣ ದೀಪ ಹಚ್ಚಿ ಕಡ್ಡಿ ಹಚ್ಚಿದಾಗ ವಾತಾವರಣನೇ ಬದಲಾಗ್ಬಿಡುತ್ತೆ. ಮನೆ ತುಂಬ ಫ್ರೇಗ್ರೆನ್ಸ್ ಇರುತ್ತೆ, ಮನಸ್ಸು ತುಂಬ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಮೈಂಡ್ ತುಂಬ ರಿಲ್ಯಾಕ್ಸ್ಡ್ ಆ್ಯಂಡ್ ಕಾಮ್ ಅಂತ ಅನಿಸ್ತಾ ಇರುತ್ತೆ. ತುಂಬ ದಿನಗಳಾದಮೇಲೆ ನಾನು ಪೂಜೆ ಮಾಡ್ತಾ ಇದ್ದೆ. ಸೊ ನನಗಂತೂ ತುಂಬಾ ರಿಫ್ರೆಶಿಂಗ್ ಅಂತ ಅನಿಸ್ತಾ ಇತ್ತು. ಸಚ್ ಆನ್ ಎನರ್ಜಿ ಆ್ಯಂಡ್ ಪಾಸಿಟಿವಿಟಿ ಪೂಜೆ ಮಾಡ್ತಾ ಇದ್ರೆ ಅಲ್ವಾ. ನನ್ನ ತಾಯಿಯವ್ರ ಮನೆ ಹತ್ತಿರದಲ್ಲೇ ಇರೋ ಕಾರಣದಿಂದ ಯೂಶ್ವಲಾಗೆ ನನಗೆ ಡಿನ್ನರ್ ಅವರೇ ಕೊಟ್ಟು ಕಳಿಸ್ಬಿಡ್ತಾರೆ. ಸಾಂಬಾರು ಅಥವಾ ಪಲ್ಯ ಅಥವಾ ಏನೇ ಮಾಡಿದ್ರೂ ಕೊಟ್ಟು ಕಳಿಸ್ತಾರೆ. ಅದಕ್ಕೆ ತಕ್ಕಂಗೆ ನಾನು ಚಪಾತಿ ಅಥವಾ ದೋಸೆ ಅಥವಾ ಅನ್ನಕ್ಕೆ ಇಟ್ಕೊತೀನಿ. ಆ್ಯಂಡ್ ಇವತ್ತು ಅವರು ಸಾಂಬಾರು ಆ್ಯಂಡ್ ಪಲ್ಯನ ಕೊಟ್ಟು ಕಳಿಸಿದ್ರು. ಸೊ ಡಿನ್ನರ್ ವಾಸ್ ಆಲ್ಮೋಸ್ಟ್ ಡನ್ ಆ್ಯಂಡ್ ಸಾರ್ಟೆಡ್ ಫಾರ್ ಮೀ. ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಅಡುಗೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ. ಅದನ್ನು ನೋಡಿಕೊಂಡೇ ನಾನು ದಿನಾನ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಎಗ್ ಕೂಡ ಬಾಯ್ಲ್ ಮಾಡ್ಕೊಂಡಿದ್ದೆ. ಇವತ್ತಿನ ಡಿನ್ನರ್ ತುಂಬಾ ಸಿಂಪಲ್. ಬಿಸಿ ಅನ್ನ, ಅದರ ಜೊತೆಗೆ ಸೋರೆಕಾಯಿ ಪಪ್ಪು ಆ್ಯಂಡ್ ಪಲ್ಯಕ್ಕೆ ಅಂತ ಬೀಟ್ರೂಟ್ ಪಲ್ಯನ ಮಾಡಿಕೊಟ್ಟಿದ್ರು. ಜೊತೆಗೆ ಎಗ್ ಕೂಡ ತೊಗೊಂಡಿದ್ವಿ. ಇದರೆಲ್ಲದ್ರ ಜೊತೆಗೆ ತುಪ್ಪ ಮಿಸ್ ಮಾಡೋಕ್ಕಾಗತ್ತಾ? ಯೂಶ್ವಲಾಗಿ ನಮ್ಮ ಫೇವ್ರೆಟ್ ಟಿ ವಿ ಶೋಸ್ ಅಥವಾ ಸೀರೀಸ್ ಅಥವಾ ರೀಸೆಂಟಾಗಿ ರಿಲೀಸ್ ಆಗಿರೋ ಮೂವಿ OTTಯಲ್ಲಿದ್ದರೆ ನೋಡ್ತಾ ನಮ್ಮ ಡಿನ್ನರ್ನ ನಾವು ಮುಗಿಸ್ಕೊತೀವಿ. ಒಂದು ಸ್ಮಾಲ್ ಪಾಸ್ ಅಂತ ಹೇಳ್ಬೋದು ಮಧ್ಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ. ಆ್ಯಂಡ್ ಈಗ ಬ್ಯಾಕ್ ಟು ಕಿಚನಲ್ಲಿ ಇದ್ದಿದ್ದಂಥ ಪಾತ್ರೆಗಳನ್ನೆಲ್ಲನೂ ನಾನು ತೊಳೆದಿಟ್ಟು ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿ, ಚಿಮ್ನಿ ಎಲ್ಲ ಕ್ಲೀನ್ ಮಾಡಿ, ನಾಳೆ ಬ್ರೇಕ್ಫಾಸ್ಟ್ಗೆ ಏನೇನು ಬೇಕೋ ಅದ್ರ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊತೀನಿ. ಇಲ್ಲಾಂದರೆ ಬೆಳಗ್ಗೆ ಎದ್ದಾಗ ತುಂಬಾ ಹೆಕ್ಟಿಕ್ ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟು ಪಾತ್ರೆ ಅಥವಾ ಅಷ್ಟು ಅನ್ಆರ್ಗನೈಸ್ಡ್ ಇರೋದನ್ನು ನೋಡಿದ್ರೆ ಬೆಳಗ್ಗೆ ಮೂಡ್ ಕಂಪ್ಲೀಟ್ಲಿ ಆಫ್ ಅಂತ ಅನಿಸ್ಬಿಡುತ್ತೆ. ಫೈನಲ್ ಆಗಿ ಕಿಚನ್ ಕೆಲಸ, ಮನೆ ಕೆಲಸ ಎಲ್ಲನೂ ಮುಗೀತು. ಡಿನ್ನರ್ ಕೂಡ ಮುಗೀತು. ಈಗ ನನಗೆ ಉಳಿದಿರುವಂಥ ಕೆಲಸಗಳು ಏನಾನು ಇದ್ದರೆ ಮಾಡ್ಕೊತೀನಿ. ಪ್ರಯಾರಿಟಿ ಬೇಸಿಸ್ ಮೇಲೆ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದೆ ಅಂತಂದಾಗ ಮಾತ್ರನೇ ಮಾಡ್ಕೊತೀನಿ, ಇಲ್ಲಾಂದರೆ ಐ ವಿಲ್ ಸ್ಕಿಪ್ ಇಟ್ ಎನಿವೇಸ್. ಸೊ ನಾಳೆಗೆ ಬೇಕಾಗಿರುವಂಥ ಪ್ರಿಪರೇಷನ್ಸ್ ಕೂಡ ಮಾಡಿಕೊಂಡು, ನೋಟ್ಸ್ನೆಲ್ಲ ಮಾಡಿಕೊಂಡು ಡೇನ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ಈ
ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.